ಈಗ ಅನೇಕ ವಿಷಯಗಳಲ್ಲಿ ಕೇಂದ್ರ ಸರ್ಕಾರದ ನಾವು ಮನವಿ ಕೊಟ್ಟಿದ್ದೇವೆ, ಪತ್ರ ಬರೆದಿದ್ದೇವೆ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆವು, ಮನವಿ ಕೊಟ್ಟು ಹೇಳಿದ್ದೆವು. ನೀವು ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಯಾವ ಡಿಪಾರ್ಟ್ಮೆಂಟ್ದಿದೆ ಅದರ ಮಂತ್ರಿಗಳನ್ನು ಕಳಿಸ್ಕೊಟ್ರೆ ನಾವು ಮಂತ್ರಿಗಳವ್ರ ಜೊತೆಗೆ ಭೇಟಿ ಮಾಡಿ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡ್ತೀವಿ. ನೀವು ಅಧಿಕಾರಿಗಳನ್ನು ಕಳಿಸ್ಕೊಟ್ರೆ ಕರ್ನಾಟಕದ ಅಧಿಕಾರಿಗಳಿದ್ದರೂ ನಾವು ಮಂತ್ರಿಗಳ ಭೇಟಿ ಆಗ್ತೀವಿ, ಸಂಬಂಧಿಸಿದ ಅಧಿಕಾರಿಗಳ ಕಡೆ ಅವರಿಗೆ ಟೈಮ್ ಕೊಟ್ಟು ಕಳಿಸ್ಕೊಡ್ತೀವಿ. ಆದರೆ ನೀವು ಬರೋದಿಲ್ಲ, ಫಾಲೋ ಅಪ್ ಮಾಡೋದಿಲ್ಲ. ನಿಮ್ಮ ಆರ್ಥಿಕ ಮುಗ್ಗಟ್ಟಿಗೆ, ನಿಮ್ಮ ಅನ್ಪ್ಲ್ಯಾನ್ಡ್ ನಾನ್ ಬಜೆಟರಿ ಪ್ಲ್ಯಾನಿಂಗ್, ಚುನಾವಣೆ ಗೆಲ್ಲಬೇಕು ಅನ್ನೋ ಏಕೈಕ ಕಾರಣಕ್ಕೆ ಮನಬಂದಂತೆ ಅನೌನ್ಸ್ಮೆಂಟ್ ಮಾಡಿ ಅವೆಲ್ಲವನ್ನೂ ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂಥದ್ದೇನಿದೆ, ಇದನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಪ್ರಧಾನಮಂತ್ರಿಗಳಿಗೆ ಏನು ಮನವಿ ಕೊಟ್ಟಿದ್ದಾರೆ, ಆ ಮನವಿಯಲ್ಲಿಯೂ ಬರೀ ಇದೇ ಸಂಗತಿಗಳೇ ಇದೆ. ತಾವು ಮಾಡಬೇಕಾಗಿರುವಂಥ ಕರ್ತವ್ಯ. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಥವಾ ತಮ್ಮ ಪಾತ್ರವನ್ನು, ಉದಾಹರಣೆಗೆ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಮನವಿ ಕೊಟ್ಟಿದ್ದಾರೆ. ಈ ರೈಲ್ವೆ ಪ್ರಾಜೆಕ್ಟ್ಗಳ ಬಗ್ಗೆ ಲ್ಯಾಂಡ್ ಎಕ್ವಿಸಿಷನ್ ಮಾಡಬೇಕಾಗಿದೆ. ಇಲ್ಲಿ ನಮ್ಮ ಸಮೀಪದ ಹೇಳಬೇಕಂದ್ರೆ ಧಾರವಾಡ ಬೆಳಗಾವಿ ವೆಸ್ಟ್ ಲ್ಯಾಂಡ್ ಎಕ್ವಿಸಿಷನ್ ಮಾಡಿದ್ದಾರೆ. ಅವರು ಹಲವಾರು ಬಾರಿ ನಾನು ಹೇಳಿದ್ದೇನೆ. ಹಿಂದೆನೂ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಬಂದಾಗ ಜಲಶಕ್ತಿ ಮಂತ್ರಿಗಳ ಮನೆಯಲ್ಲಿ ಅವ್ರಿಗೆ ಭೇಟಿಯಾಗಿತ್ತು. ಯಾಕಂದ್ರೆ ಅವ್ರು ನನಗೆ ಫೋನ್ ಮಾಡಿ ಜಲಶಕ್ತಿಗಳ ಮಂತ್ರಿಗಳ ಜೊತೆಗೆ ನೀವು ಒಟ್ಟಿಗೆ ಹೋಗಿ ಭೇಟಿಯಾಗೋಣ ಅಂತ ಹೇಳಿದ್ರು. ಅವಾಗ ನಾನು ಶೋಭಾ ಎಲ್ಲ ಒಟ್ಟಿಗೆ ಹೋಗಿದ್ದೆವು. ಹಿಂದಿನ ಅಂದರೆ ಈಗ ಒಂದು 7-8 ತಿಂಗಳ ಹಿಂದೆ. ಅವತ್ತು ನಾನು ಅವ್ರಿಗೆ ಹೇಳಿದ್ದೇನೆ, ಯಾವ್ಯಾವುದು ಕೋರ್ಟ್ನಲ್ಲಿದೆ, ಲ್ಯಾಂಡ್ ಎಕ್ವಿಸಿಷನ್ ಇದೆ, ಈ ಥರದ ಸಂಗತಿಗಳನ್ನು ನೀವು ಸರಿಯಾಗಿ ಬಂದು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ನೀವು ಮಾಡಿರಿ. ಮತ್ತು ನಿಮ್ಮ ಪಾಲಿನ ಹಣವನ್ನು ಸರಿಯೋ ತಪ್ಪು ಆ ಡಿಬೇಟಿಗೆ ನೀವು ಹೋದರೆ ಅರ್ಥ ಇಲ್ಲ. ಕರ್ನಾಟಕದ ಹಿಂದಿನ SM ಕೃಷ್ಣ ಸರ್ಕಾರದ ಅವಧಿಯಿಂದ ಹಿಡ್ಕೊಂಡು ಇವತ್ತಿನ ಈ ಅವಧಿ ಬಿಟ್ಟು ಸಿದ್ದರಾಮಯ್ಯನವರು ಅನೇಕ ಬಾರಿ ನಮಗೆ ಈ ರೈಲ್ವೆ ಲೈನನ್ನು ಮಾಡಿಕೊಟ್ರೆ ನಾವು 50% ದುಡ್ಡು ಕೊಡ್ತೀವಿ ಅಂತ ನೀವು ಹೇಳಿದ್ದೀರಿ. ಯಾವುದರಲ್ಲಿ ಹೇಳಿಲ್ಲ ಅದನ್ನು ನಾವು ಪೂರ್ತಿ ಮಾಡ್ತೀವಿ. ಮೊನ್ನೆ ಅವ್ರಿಗೆ ಉದಾಹರಣೆ ಸಹಿತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 2009ರಿಂದ 2014 ಅವಧಿಯಲ್ಲಿ 5 ವರ್ಷದೊಳಗೆ ರೈಲ್ವೆಗೆ UP ಅಥವಾ ಕಾಂಗ್ರೆಸ್ ಕೊಟ್ಟಂಥ ಹಣ 800 ಕೋಟಿ ರೂಪಾಯಿ, 760 ಕೋಟಿ ಏನೋ ಅಷ್ಟು ಕೊಟ್ಟಿದ್ದಾರೆ. 762 ಕೋಟಿ. ನಾವು 2022-23ರಲ್ಲಿ 8,000 ಕೋಟಿ. ದಿಸ್ ಇಸ್ ದಿ ಹ್ಯೂಜ್ ಡಿಫ್ರೆನ್ಸ್. ನಾನು GM ಜೊತೆಗೆ ಈ ಹೊಸ GM ಜೊತೆಗೆ ನನ್ನ ಮೀಟಿಂಗ್ ಆಗಿಲ್ಲ. ಯಾಕಂದರೆ ಅವ್ರು ಕೋಡ್ ಆಫ್ ಕಂಡಕ್ಟ್ ಸಮಯದಲ್ಲೇ ಬಂದು ಜಸ್ಟ್ 1 or 2 days ಬಿಫೋರ್. ಹಿಂದಿನ GM ಇತ್ಯಾದಿ ಮಾತನಾಡಿದಾಗ ಅವ್ರು ಹೇಳ್ತಾಯಿದ್ರು, ದುಡ್ಡು ಭಾಳ ಇದೆ ನಮ್ಮ ಹತ್ರ, ನೀವು ಜಾಸ್ತಿ ದುಡ್ಡು ಕೊಡಿಸ್ಬೇಡ್ರಿ, ನಮ್ಮ ಕಡೆ ಲ್ಯಾಂಡ್ ಇಲ್ಲ ಕೆಲಸ ಮಾಡೋದಕ್ಕೆ. ಲ್ಯಾಂಡ್ ಕೊಡ್ರಿ. ಬರೀ ನೀವು ಸುಳ್ಳು ಹೇಳಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿಕೊಂಡು ನೀವು ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಮತ್ತು ಮೇಲೆ 25 ಜನ ಸಂಸದರು ಏನು ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿಗಳಿಗೂ ಹೇಳಿದೆ. 25 ಜನ ಸಂಸದರು ಏನು ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದರು. 25 ಜನರ ಸಂಸದರ ಕ್ಷೇತ್ರದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿಯೂ ಏನೇನಾಗಿದೆ ಅಂತ ನೀವು ಒಂದು ಸರ್ತಿ ನೋಡಿದ್ದೀರಾ ಅಂತ ನಾನು ಅವರಿಗೆ ಭಾಳ ವಿನಯಪೂರ್ವಕವಾಗಿ ಕೇಳಿದ್ದೆ. ಇತಿಹಾಸದಲ್ಲೇ ಕೊಡಲಾರದಷ್ಟು ದುಡ್ಡನ್ನು ನಾವು ನ್ಯಾಷನಲ್ ಹೈವೇ ಕೊಟ್ಟಿದ್ದೇವೆ. ನಮ್ಮ ಮಾಧ್ಯಮದ ಮಿತ್ರರಿಗೂ ಗೊತ್ತಿರಲಿ, 1 ಲಕ್ಷ ಕೋಟಿ ರೂಪಾಯಿನ ಕೊಟ್ಟಿವಿ ನಾವು ಕರ್ನಾಟಕಕ್ಕೆ. 1 lakh crore. ಇಟ್ ವಾಸ್ ನೆವರ್ ಇನ್ ದಿ ಹಿಸ್ಟ್ರಿ. ಇದನ್ನು ನೀವು ಒಂದು ಅಪ್ರಿಷಿಯೇಟ್ ಮಾಡುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಸದ್ಭಾವನೆ ಇರಬೇಕು. ಲೀಗಲ್ಲು ಮತ್ತು ಲ್ಯಾಂಡ್ ಇಶ್ಯೂ ಏನಿದೆ ಅದರ ಬಗ್ಗೆ ನೀವು ನಮಗೆ ನಿಮ್ಮ ಮಂತ್ರಿಗಳು, ನಿಮ್ಮ ಅಧಿಕಾರಿಗಳು ಬಂದು ಫಾಲೋ ಅಪ್ ಮಾಡಬೇಕು.